ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನ ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನ ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಹಿಂದಿನ ಅಧ್ಯಾಯದಲ್ಲಿ ಉಲ್ಲಾಸ್ ಮತ್ತೆ ಬಾಂಧವ್ಯ ಮಧ್ಯೆ ಮಾತುಕತೆ ಆಗಿರುತ್ತೆ. ಹಾಗೆ ಬಾಂಧವ್ಯ ತನ್ನ ಮನಸ್ಸಿನಲ್ಲಿ ಸಂತೋಷ್ ಬಗ್ಗೆ ಗೊಂದಲವನ್ನ ತುಂಬಿಕೊಂಡಿರ್ತಾಳೆ. ಮುಂದೆ ಅವಳು ಏನ್ ಮಾಡ್ತಾಳೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ 38ನೇ ಅಧ್ಯಾಯವನ್ನ ಶುರು ಮಾಡೋಣ ಬನ್ನಿ. ನಿಶಾ ಮತ್ತೆ ನಿತ್ಯ ಜೊತೆ ಮಾತು ಮುಗಿಸಿ ಬಾಂಧವ್ಯ ಮತ್ತೆ ಕ್ಲಾಸ್ಗೆ ವಾಪಸ್ ಬಂದಿದ್ಲು. ಅವಳ ಬಾಡಿದ ಮುಖ ನೋಡ್ದ ಉಲ್ಲಾಸ್ ನೆಮ್ಮದಿ ಕೊಂಚ ಕದಡಿತ್ತು. ಕ್ಲಾಸ್ನಲ್ಲಿದ್ರೂ ಪಾಠದ ಕಡೆ ಅವನ ಗಮನ ಕೊಡದೆ ಬಾಂಧವ್ಯಳನ್ನೇ ಗಮನಿಸ್ತಾ ಇದ್ದ. ಕ್ಲಾಸ್ ಮುಗಿದ ಮೇಲೆ ಏನಾಯ್ತು ಅಂತ ಒಂದ್ಸಲ ವಿಚಾರಿಸಿದ್ರೂ ಅವಳಿಂದ ಸರಿಯಾದ ಉತ್ತರ ಸಿಗ್ಲಿಲ್ಲ. ಮನೆಗೆ ಬಂದ ಉಲ್ಲಾಸ್ ತನ್ನ ಅಮ್ಮನ ಬಳಿ ಕಾಲೇಜ್ನಲ್ಲಿ ನಡೆದ ಘಟನೆಗಳನ್ನೆಲ್ಲ ಹೇಳ್ಕೊಂಡು, ಬಾಂಧವ್ಯ ಇವತ್ತು ಯಾಕೋ ಕಾಲೇಜ್ನಲ್ಲಿ ತುಂಬಾ ಡಲ್ ಆಗಿದ್ಲು ಅಮ್ಮ, ಯಾಕೆ ಅಂತ ಕೇಳಿದ್ರೆ ಸರಿಯಾಗಿ ಮಾತಾಡ್ಲೇ ಇಲ್ಲ ಅಮ್ಮ. ನಿನ್ನೆ ದಿನ ನಾನು ಬಾಂಧವ್ಯ ಮನೆಗೆ ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಂದಿದ್ರೆ ಇಲ್ಲಿ ನನಗೆ ಹುಚ್ಚಿಡ್ದಾಗ ಆಗ್ತಿತ್ತು ಅಂತ ಹೇಳ್ಕೊಂಡ. ಸುಧಾ ಕೂಡ ಅವನ್ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತು ಅಂತ ಖುಷಿ ಪಟ್ಟಿದ್ರು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ ಉಲ್ಲಾಸ್ ಅವಾಗ ಕೂಡ ಬಾಂಧವ್ಯಳನ್ನೇ ನೆನಪು ಮಾಡ್ಕೊಂಡು ಕೂತಿದ್ದ. ಮನೆಯಲ್ಲಿರುವುದಷ್ಟು ದಿನ ಕಿಲಕಿಲನೆ ನಗ್ತಾ ಮನೆ ತುಂಬಾ ಓಡಾಡ್ಕೊಂಡಿದ್ದವಳು ಮನೆಗೆ ಒಂದು ಕಳೆ ತಂದುಕೊಟ್ಟಿದ್ಲು. ಆದ್ರೆ ಅವಳು ಈ ಮನೆಯಿಂದ ಹೋದ್ಮೇಲೆ ಮನೆ ಬಿಕೋ ಅನ್ಸೋದಿಕ್ಕೆ ಶುರುವಾಗಿತ್ತು. ತಲೆನಲ್ಲಿ ಬಂದು ಹೋಗ್ತಿದ್ದ ಆಲೋಚನೆಗಳು ಪ್ರತಿ ಕ್ಷಣ ಬಾಂಧವ್ಯಳನ್ನ ನೆನಪು ಮಾಡ್ತಾ ಇತ್ತು. ಪ್ರತಿ ಸಲ ಅವಳ ನೆನಪಾದಾಗ್ಲೂ ಅವನಿಗೆ ತಿಳಿಯದೆ ಹಾಗೆ ಸಣ್ಣದೊಂದು ಕಿರುನಗು ಅವನ ಮುಖದಲ್ಲಿ ಹಾದು ಹೋಗ್ತಾ ಇತ್ತು. ನಿನ್ನೆ ಅವಳು ಸಮಾಧಾನ ಮಾಡಿದ ರೀತಿ, ಹೇಳಿದ ಮಾತುಗಳು ಅವನಿಗೆ ಪದೇ ಪದೇ ನೆನಪಾಗಿ ಅವಳ ಮೇಲಿನ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ವು. ವಿಶ್ವಾಸ್ ಸಹ ಸ್ಕೂಲ್ ಟ್ರಿಪ್ ಹೋಗಿದ್ರಿಂದ ಉಲ್ಲಾಸ್ಗೆ ಮನೆಯಲ್ಲಿ ಒಂದೊಂದು ನಿಮಿಷನೂ ಒಂದೊಂದು ಗಂಟೆ ಅನ್ನೋ ಹಾಗೆ ಭಾಸವಾಗ್ತಾ ಇತ್ತು. ಮನೆ ಹೊರಗಿನ ಗಾರ್ಡನ್ ನಲ್ಲಿ ಕುಳಿತು ಫೇಸ್ಬುಕ್ ಓಪನ್ ಮಾಡಿ ನೋಡ್ತಾ ಇದ್ದ. ಅಲ್ಲೂ ಕೂಡ ಅವನ ಮನಸ್ಸು ಸೆಳೆದಿದ್ದು ಬಾಂಧವ್ಯ. ಬಿಟ್ಟು ಬಿಡದೆ ಬಾಂಧವ್ಯ ನನ್ನನ್ನ ಆವರಿಸ್ಕೊಳ್ತಾ ಇರೋ ರೀತಿ ಉಲ್ಲಾಸ್ಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಆ ಕ್ಷಣಕ್ಕೆ ಅವಳೊಬ್ಳು ನನ್ನ ಜೊತೆ ಇದ್ರೆ ಸಾಕು, ಬೇರೆ ಎಲ್ಲ ಮರೆತು ಖುಷಿಯಿಂದ ಇರೋದಿಕ್ ಸಾಧ್ಯ ಅಂತ ಅನ್ನಿಸ್ಬಿಟ್ಟಿತ್ತು ಅವನಿಗೆ. ಒಂದೇ ದಿನಕ್ಕೆ ತನ್ನಲ್ಲಿ ಆಗ್ತಾ ಇರೋ ಬದಲಾವಣೆ ಸ್ವತಃ ಉಲ್ಲಾಸ್ಗೆ ಆಶ್ಚರ್ಯ ತಂದುಬಿಟ್ಟಿತ್ತು. ಏನೋ ನೆನಪಾದವನ ಹಾಗೆ ಮನೆ ಕಾರ್ ಶೆಡ್ಗೆ ತೆರಳಿ ಅಲ್ಲಿದ್ದ ಬಾಂಧವ್ಯಳ ಸ್ಕೂಟಿಯನ್ನು ನೋಡ್ತಾ ನಿಂತಿದ್ದ. ಅವಳಿಗೆ ಸ್ಕೂಟಿ ಕಲಿಸ್ಬೇಕಾದ್ರೆ ಇಬ್ರು ಆಡ್ತಾ ಇದ್ದ ಜಗಳ, ಮಾತು ಎಲ್ಲವೂ ಸುರುಳಿಯಾಗಿ ನೆನಪಿನ ಹಾಗೆ ಅವನಿಗೆ ನೆನಪಾಗ್ತಾ ಇದ್ವು. ಸ್ಕೂಟಿ ಮೇಲಿದ್ದ ಧೂಳು ಕೊಡುವಿ ಶುಭ್ರವಾಗಿ ತೊಳೆದು ಆಚೆ ತಂದು ನಿಲ್ಲಿಸಿದ್ದ. ಅವನ ಕೆಲಸ ಕಂಡ ಸುಧಾ ಅವರು, ಇದ್ಯಾಕೋ ಇದು ಶೆಡ್ನಲ್ಲಿದ್ದ ಗಾಡಿನ ಹೊರಗಡೆ ತಂದು ನಿಲ್ಸಿದ್ದೀಯಾ ಅಂತ ಕೇಳಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ, ಅದು ಅಮ್ಮ ಬಾಂಧವ್ಯ ಗಾಡಿ ಬೇಕು ಅಂತ ಹೇಳ್ತಿದ್ಲು, ಅದಕ್ಕೆ ತೊಳೆದು ನಿಲ್ಸಿದ್ದೀನಿ, ಭಾನುವಾರ ಅವಳ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ದ. ಅವನ ಮಾತಿಗೆ ಹೆಚ್ಚೇನು ಯೋಚನೆ ಮಾಡ್ದ ಸುಧಾ ಅವರು ಆಯ್ತು ಸರಿ ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಒಳಗಡೆ ಹೋಗಿದ್ರು. ಆಗ ಉಲ್ಲಾಸ್ ಮನಸ್ಸಿನಲ್ಲೇ, ನಾಳೆ ಶನಿವಾರ ಬಾಂಧವ್ಯ ಕಾಲೇಜ್ನಲ್ಲಿ ಸಿಕ್ಕೇ ಸಿಗ್ತಾಳೆ, ಆದ್ರೆ ನಾಡಿದ್ದು ಭಾನುವಾರ ಅವಳು ಮನೆಯಲ್ಲಿ ಇರ್ತಾಳೆ, ನಾನು ಇಲ್ಲಿರ್ತೀನಿ, ನಮ್ಮನೆಗೆ ಬಾ ಅಂತ ಹೇಗೆ ಕರೆಯೋದು, ಈ ಗಾಡಿ ಕೊಡೋ ನೆಪದಲ್ಲಾದ್ರೂ ನಾನು ಅವಳ ಮನೆಗೆ ಹೋಗಿ ಅವಳ ಜೊತೆ ಇರಬಹುದು ಅಂತ ನಿರ್ಧಾರ ಮಾಡಿಕೊಂಡು ಒಳಗಡೆ ಬಂದಿದ್ದ. ಇತ್ತ ಬಾಂಧವ್ಯ ಸಂತೋಷ್ ಬಗ್ಗೆ ತಾನು ತೆಗೆದುಕೊಂಡ ನಿರ್ಧಾರ ನೆನ್ಪು ಮಾಡಿಕೊಂಡು ಈ ವಿಷಯನ ಆದಷ್ಟು ಬೇಗ ಸಂತೋಷ್ಗೆ ಹೇಳ್ಬಿಡ್ಬೇಕು ಅಂತ ಅವನಿಗೆ ಕಾಲ್ ಮಾಡೋದಕ್ಕೆ ಅಂತ ಫೋನ್ ಕೈಗೆ ಎತ್ಕೊಂಡ್ಲು. ಆದ್ರೆ ಇಂಥ ವಿಷಯಗಳನ್ನ ನೇರವಾಗಿ ಮಾತಾಡಿದ್ರೆ ಒಳ್ಳೇದು, ಹೇಗಿದ್ರೂ ನಾಳೆ ಕಾಲೇಜ್ನಲ್ಲಿ ಎಲ್ಲ ಸಿಗ್ತಾನೆ ಹೇಳ್ಬಿಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ಲು. ಆದ್ರೆ ಮನಸ್ಸಿನಲ್ಲಿ ನಡೀತಿದ್ದ ಆಲೋಚನೆಗಳ ಯುದ್ಧ ಅವಳನ್ನು ಒಂದೊಂದು ಕ್ಷಣ ಕೂಡ ನೆಮ್ಮದಿಯಿಂದ ಇರೋದಿಕ್ಕೆ ಬಿಡದೆ ಹಿಂಸೆ ಮಾಡ್ತಾ ಇತ್ತು. ತಡ ಮಾಡಿದ್ರೆ ಕಷ್ಟ ಅಂತ ಅಂದ್ಕೊಂಡು ನಾಳೆವರೆಗೂ ಕಾಯೋದು ಬೇಡ ಅಂತ ಹೇಳಿ ಆ ಕ್ಷಣನೇ ಸಂತೋಷ್ ಮನೆಗೆ ಹೊರಟು ನಿಂತ್ಲು. ಅವನ ಜೊತೆ ಮಾತನಾಡಿ ಬಂದ್ಮೇಲೆ ಎಲ್ಲಾ ವಿಷಯವನ್ನ ತನ್ನ ಪಪ್ಪನಿಗೆ ತಿಳಿಸಿ ಹೇಳೋ ನಿರ್ಧಾರ ಮಾಡಿ ಸಂತೋಷ್ ಮನೆಗೆ ಹೋದ್ಲು. ಕಾಲೇಜಿನಿಂದ ಸಪ್ಪೆ ಮುಖ ಹೊತ್ತು ಮನೆಗೆ ಬಂದ ಬಾಂಧವ್ಯಳನ್ನ ಗಮನಿಸಿದ್ದ ಸಂತೋಷ್ ಅವಳನ್ನ ಸಡನ್ ಆಗಿ ತನ್ನ ಮನೆಯಲ್ಲಿ ಕಂಡಾಗ, ಏನಿದು ಬಂದು ನೀನಿಲ್ಲಿ ಸವಿತಾ ಆಂಟಿನ ನೋಡೋದಕ್ಕೆ ಬಂದ್ಯಾ ಅಂತ ಕೇಳ್ದ. ಆಗ ಬಾಂಧವ್ಯ, ಇಲ್ಲ ಸಂತು, ನಿನ್ನೆ ನೋಡೋದಿಕ್ ಬಂದೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ನೇರವಾಗಿ ಹೇಳಿದ್ಲು. ಅವಳ ಮಾತು ಅರ್ಥ ಆಗದೆ ಸಂತೋಷ್, ನನ್ ಜೊತೆನಾ, ಯಾಕೆ ಏನಾಯ್ತು, ಕಾಲೇಜ್ನಲ್ಲೂ ಡಲ್ ಆಗಿದ್ದೆ, ಉಲ್ಲಾಸ್ ಮತ್ತೆ ಶ್ರೇಯ ಜಗಳ ಮಾಡ್ಕೊಂಡ್ರು ಅಂತ ನೀನ್ ಬೇಜಾರಾಗಿದ್ಯಾ ಅಂತ ಕೇಳ್ದ. ಆಗ ಬಾಂಧವ್ಯ,
ಎಲ್ಲ ಹೇಳ್ತೀನಿ, ಬಾ ನನ್ನ ಜೊತೆ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಅವನ ಮನೆ ಟೆರೇಸ್ ಕಡೆ ಕರ್ಕೊಂಡು ಹೋದ್ಲು. ಬಾಂಧವ್ಯ ಬಂದದ್ದನ್ನ ಗಮನಿಸಿದ ಸಂತೋಷ್ ತಾಯಿ ಅವಳನ್ನ ಮಾತಾಡಿಸಿ, ಏನ್ ಬಾಂಧವ್ಯ, ಅಮ್ಮನ್ನ ವಾತ್ಸಲ್ಯನ ನೋಡ್ಕೊಂಡು ಹೋಗೋದಿಕ್ ಬಂದಿದ್ಯಾ ಅಂತ ಕೇಳಿದ್ರು. ಅವ್ರಿಗೇನ್ ಹೇಳ್ಬೇಕು ಅಂತ ತಿಳಿದೆ, ಹ್ಞೂ ಆಂಟಿ, ಹಾಗೆ ಸಂತೂನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ಲು. ಸಂತೋಷ್ಗೆ ಅವಳ ಮುಖದಲ್ಲಿದ್ದ ಗೊಂದಲ, ಏನೋ ಹೇಳ್ಬೇಕು ಅನ್ನೋ ತವಕ ಕಂಡು ಏನಿರಬಹುದು ವಿಷಯ ಅಂತ ಆಶ್ಚರ್ಯ ಆಗಿತ್ತು. ಟೆರೇಸ್ ಬಂದ್ಮೇಲೆ ಬಂದು ಇಷ್ಟು ಅರ್ಜೆಂಟಾಗಿ ಮಾತಾಡೋ ಅಂಥದ್ದು ಏನಿತ್ತು ಹೇಳು ಅಂತ ಕಾಳಜಿಯಿಂದ ಕೇಳಿದ್ದ. ಆಗ ಬಾಂಧವ್ಯ, ಸಂತು ನಿಜ ಹೇಳು, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಲ್ವಾ ಅಂತ ಕೇಳಿದ್ಲು. ಆಗ ಸಂತೋಷ್ ಗೊಂದಲದಿಂದ ಏನ್ ಹೇಳ್ತಾ ಇದ್ಯಾ ಅಂತ ಕೇಳ್ದ. ಬಾಂಧವ್ಯ ನಿಶಾ ತನ್ನ ಹತ್ರ ಹೇಳಿದ ಎಲ್ಲಾ ವಿಷಯನೂ ಸಂತೋಷ್ ಹತ್ರ ಹೇಳ್ಕೊಂಡು, ನೋಡು ಸಂತು, ನಿನ್ನ ಹರ್ಟ್ ಮಾಡೋ ಯಾವುದೇ ಉದ್ದೇಶ ನನಗಿಲ್ಲ. ನಿಜ ಹೇಳಬೇಕು ಅಂತ ಅಂದ್ರೆ ಉಲ್ಲಾಸ್ಗೋಸ್ಕರ ನಾನು ನಿನ್ನಿಂದ ಪ್ರತಿ ಸಲ ಹೆಲ್ಪ್ ತಗೊಳ್ಬೇಕಾದ್ರೂ ನನ್ನ ಮನಸ್ಸಿನಲ್ಲಿ ಉಲ್ಲಾಸ್ಗೆ ಒಳ್ಳೆದನ್ ಮಾಡೋ ಆಲೋಚನೆ ಮಾತ್ರ ಇರ್ತಾ ಇತ್ತು ಹೊರತು ಅದರಿಂದ ನಿನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಯೋಚನೆ ಸಹ ಇರಲಿಲ್ಲ. ಅವನು ನನ್ನ ಬೈದ್ರು, ಅವಮಾನ ಮಾಡಿದ್ರು, ನಾನು ನಿನಗೆ ಸಿಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ನಾನು ಅವನನ್ನೇ ಪ್ರೀತಿಸ್ತಾ ಇದ್ದೆ. ಆದರೆ ಅವನನ್ನ ಪ್ರೀತಿಸದೇ ಇರೋದಕ್ಕೆ ನನ್ನಿಂದ ಆಗ್ತಾನೆ ಇರಲಿಲ್ಲ. ಅವನನ್ನು ಮರಿಬೇಕು ಅಂತ ಎಷ್ಟೋ ಸಲ ನಾನೇ ಅಂದ್ಕೊಂಡಿದ್ದೀನಿ. ಆದರೆ ನನಗೇ ಗೊತ್ತಿಲ್ಲದೆ ನಾನು ಅವನನ್ನ ಮತ್ತೆ ಪ್ರೀತಿಸೋಕೆ ಶುರು ಮಾಡ್ತಿದ್ದೆ. ಇಷ್ಟೆಲ್ಲ ಆದ್ಮೇಲೆ ನಾನು ಅವನಿಂದ ದೂರ ಆಗೋದೇ ಇಲ್ಲ ಅನ್ನೋದು ನನಗೆ ಅರ್ಥ ಆಗೋಗಿತ್ತು. ಉಲ್ಲಾಸ್ನ ಯಾಕೆ ಇಷ್ಟಪಡ್ತೀಯ ಅಂತ ಯಾರಾದರೂ ನನ್ನ ಕೇಳಿದ್ರೆ ನನ್ನ ಹತ್ರ ಹೇಳೋದಿಕ್ಕೆ ಒಂದು ನಿಖರವಾದ ಕಾರಣ ಸಹ ಇಲ್ಲ. ಆದರೆ ನಾನು ಅವನನ್ನ ಪ್ರೀತಿಸ್ತೀನಿ. ನಿನ್ನ ಕ್ಲೋಸ್ ಫ್ರೆಂಡ್, ನೀನು ನನಗೆ ಕ್ಲೋಸ್ ಫ್ರೆಂಡ್. ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನಗೆ ಚೆನ್ನಾಗಿ ಗೊತ್ತಿರೋ ನೀನು. ನನ್ನ ಒಳ್ಳೇದನ್ನೇ ಬಯಸೋನು. ನನಗೋಸ್ಕರ ಯಾವ ಹೆಲ್ಪ್ ಬೇಕಾದರೂ ಮಾಡೋದಿಕ್ಕೆ ರೆಡಿ ಇರೋನು ನೀನು. ನಾನು ಖುಷಿಯಾಗಿದ್ದಾಗ, ದುಃಖದಲ್ಲಿದ್ದಾಗ ನನ್ನ ಜೊತೆಲಿದ್ದವ್ ನೀನು. ಬಟ್ ಯಾವುದನ್ನೇ ಕನ್ಸಿಡರ್ ಮಾಡಿದ್ರು ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಸಂತು. ಯಾಕಂತ ಕೇಳಿದ್ರೆ ಅದಕ್ಕೂ ಸಹ ನನ್ನಿಂದ ಕೊಡೋದಿಕ್ಕೆ ಕಾರಣಗಳಿಲ್ಲ. ಇಷ್ಟನೇ ಬೇರೆ, ಪ್ರೀತಿನೇ ಬೇರೆ. ನಗೋ ಹಾಗೆ ಹಳೋ ಹಾಗೆ ನಾಟಕ ಮಾಡಬಹುದು, ಆದರೆ ಪ್ರೀತಿಸೋ ಹಾಗೆ ನನ್ನಿಂದ ನಾಟಕ ಮಾಡೋದಿಕ್ಕೆ ಆಗೋದಿಲ್ಲ ಸಂತು. ನಿಶಾ ಹೇಳಿದ್ಲು ಅನ್ನೋ ಕಾರಣಕ್ಕೆ ನಿನ್ನನ್ನು ಪ್ರೀತಿಸಲೇಬೇಕು ಅಂತ ಬಲವಂತ ಮಾಡಿ ನಿನ್ನ ಮೇಲಿರೋ ಇಷ್ಟನ ಪ್ರೀತಿಯಾಗಿ ಬದಲಾಯಿಸ್ಕೊಳ್ಳೋದಿಕ್ಕೆ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಅಂತ ಹೇಳಿದ್ಲು. ಅವಳು ಅಷ್ಟು ಹೇಳು ಮುಗಿಸೋದ್ರೊಳಗಡೆ ಅವಳ ಕಣ್ಣಿಂದ ನೀರು ಬರೋದಿಕ್ಕೆ ಶುರುವಾಗಿತ್ತು. ಅವಳ ಪ್ರತಿಯೊಂದು ಮಾತು ಸಂತೋಷ್ ಮನಸ್ಸಿನಲ್ಲಿ ಆಘಾತವನ್ನ ಉಂಟು ಮಾಡ್ತಾ ಇತ್ತು. ಇಷ್ಟು ದಿನ ಅವಳು ಉಲ್ಲಾಸ್ಗೆ ಹತ್ರ ಆಗ್ತಾ ಇರೋ ಒಂದೊಂದು ಸೂಚನೆಗಳು ಸಿಗ್ತಾ ಇದ್ದಾಗ ಅವನಾಗೆ ಬಾಂಧವ್ಯಳಿಂದ ದೂರ ಆಗ್ತಾ ಇದ್ದ. ಆದ್ರೆ ಮನಸ್ಸಿನಲ್ಲಿರೋ ಪ್ರೀತಿಯನ್ನ ಒಮ್ಮೆಲೆ ಕಡಿದು ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದವನು ಯಾವತ್ತಿದ್ರೂ ಬಾಂಧವ್ಯ, ಉಲ್ಲಾಸ್ ಪ್ರೀತಿ ಸಿಕ್ಕೇ ಸಿಗುತ್ತೆ ಅನ್ನೋ ಸತ್ಯ ಅರ್ಥ ಮಾಡ್ಕೊಂಡಿದ್ದವ ಯಾವ ಸನ್ನಿವೇಶ ಬಂದ್ರೂ ಅದನ್ನ ಧೈರ್ಯವಾಗಿ ಎದುರಿಸೋದಿಕ್ಕೆ ಮಾನಸಿಕವಾಗಿ ಸಿದ್ಧ ಆಗಿದ್ದ. ಇಷ್ಟು ದಿನ ಬಾಂಧವ್ಯ ವಿಷಯವಾಗಿ ಬೇರೆಯವರು ಮಾತಾಡ್ತಿದ್ರೆ ವಿನಃ ಇವರಿಬ್ರು ಪರಸ್ಪರ ಮಾತಾಡ್ಕೊಳ್ಳೋ ಅಂತ ಸಂದರ್ಭ ಬಂದೇ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಇರೋದು ಏನು ಅನ್ನೋದು ಅವನಿಗೆ ಗೊತ್ತಿತ್ತು. ಆದ್ರೂ ಮನಸ್ಸಿನ ಮೂಲೆಯಲ್ಲಿ ಒಂದು ಚಿಕ್ಕ ಭರವಸೆ, ಅವಳು ಸಿಗ್ತಾಳೆ ಅನ್ನೋ ಒಂದು ಆಸೆ ಇದ್ದೇ ಇತ್ತು. ಹಾಗಾಗಿ ಅವನನ್ನ ಆ ಆಸೆ ಮತ್ತು ಭರವಸೆಯೇ ತಾಳ್ಮೆಯಿಂದ ಕಾಯೋ ಹಾಗೆ ಮಾಡಿತ್ತು. ಆದ್ರೆ ಬಾಂಧವ್ಯಳ ಸ್ಪಷ್ಟ ನಿರ್ಧಾರ ಅವಳ ಬಾಯಿಂದನೇ ಬಂದ್ಮೇಲೆ ಸಂತೋಷ್ ಮನಸ್ಸಿನಲ್ಲಿದ್ದ ಆಸೆ ಧೂಳಿಪಟವಾಗಿ ಹಾರಿ ಹೋಗಿತ್ತು. ಅವಳ ಪ್ರೀತಿ ಯಾವತ್ತಾದ್ರೂ ನನಗೆ ಸಿಗಬಹುದು ಅನ್ನೋ ನಿರೀಕ್ಷೆಯ ಗೋಪುರ ಕುಸಿದು ಬಿದ್ದಿತ್ತು. ಮನಸ್ಸಿನ ಆಘಾತವನ್ನ ಮರ್ತವನು, ಅಳ್ಬೇಡ ಬಂದು, ನನ್ನ ವಿಷಯವಾಗಿ ನೀನು ಅಳೋವಂಥ ಸಿಚುಯೇಷನ್ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಸಾರಿ. ಪ್ರೀತಿ ಹೆಸರಲ್ಲಿ ನೀನು ಯಾರಿಗೂ ಮೋಸ ಮಾಡಿಲ್ಲ. ನಿನ್ನ ಡಿಸಿಷನ್ ಏನು ಅನ್ನೋದನ್ನ ನೀನು ಫ್ರಾಂಕ್ ಆಗಿ ಹೇಳಿದ್ಯಾ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನನಗೆ ಮುಂಚೆನೇ ಗೊತ್ತಿತ್ತು ಇದೆಲ್ಲ ಹೀಗೆ ಆಗತ್ತೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಇರೋ ಆಸೆಗಳು ಈ ವಿಷಯಕ್ಕೆ ಪದೇ ಪದೇ ನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ವು. ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಯಲ್ಲ, ನನಗಷ್ಟೇ ಸಾಕು. ಇಷ್ಟು ದಿನ ಕಾಲೇಜ್ನಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಿನ್ನ ವಿಷಯ ಇಟ್ಕೊಂಡು ರೇಗಿಸ್ತಾ ಇದ್ರು. ನೀನು ಅವರನ್ನ ಬೈದು ಸುಮ್ಮನೆ ಆಗ್ತಾ ಇದ್ದೆ. ನನ್ನ ಮಾತಾಡ್ಸೋದನ್ನ ಬಿಡೋದಾಗ್ಲಿ, ನನ್ನಿಂದ ದೂರ ಆಗೋದಾಗ್ಲಿ ಮಾಡಲೇ ಇಲ್ಲ. ನನ್ನ ಫ್ರೆಂಡ್ ಆಗಿ ಇವತ್ತು ಟ್ರೀಟ್ ಮಾಡ್ತಿದ್ದೆ, ಮೊದಲು ಟ್ರೀಟ್ ಮಾಡ್ತಿದ್ದೆ. ಇದರಲ್ಲೇ ನನಗೆ ಅರ್ಥ ಆಯ್ತು ನೀನು ನನ್ನ ಫ್ರೆಂಡ್ಶಿಪ್ಗೆ ಹೆಚ್ಚು ಬೆಲೆ ಕೊಟ್ಟೆ ಹೊರತು ಬೇರೆಯವ್ರ ಮಾತಿಗಲ್ಲ ಅಂತ. ನಾನು ನೀನು ಯಾವತ್ತಿದ್ರೂ ಬೆಸ್ಟ್ ಫ್ರೆಂಡ್ಸ್ ಅಂತ ಅವಳತ್ತ ಕೈ ಚಾಚಿದ್ದ. ಅವನ ಕೈಗೆ ತನ್ನ ಕೈ ಸೇರಿಸಿ ಕುಲುಕಿದ್ಲು. ಅಲ್ಲಿಗೆ ದೊಡ್ಡದೊಂದು ಮನಸ್ತಾಪ ತೆರೆಮರೆಗೆ ಸರಿದು ಹೋಗಿತ್ತು. ಆಗ ಸಂತೋಷ್, ನೋಡ್ತಾ ಇರೋ ಬಂದು, ಉಲ್ಲಾಸ್ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ನಿನ್ನ ನಿರೀಕ್ಷೆ ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋ ಭರವಸೆ ಕೊಟ್ಟಿದ್ದ. ಅವನ ಮಾತಿಗೆ ಬಾಂಧವ್ಯಳ ಹೃದಯ ತುಂಬಿ ಬಂದಿತ್ತು. ಸಂತೋಷ್ ಮಾತಿನಿಂದ ಅವಳ ಮನಸ್ಸು ನಿರಾಳ ಆಗಿತ್ತು. ಅವನು ನನ್ನ ವಿಷಯವಾಗಿ ಕೊರಗ್ತಾ ಇದ್ದಾನೆ ಅನ್ನೋ ಸಂದೇಹಕ್ಕೆ ತೆರೆ ಬಿದ್ದಿತ್ತು.
ಇಬ್ಬರ ಮಾತು ಎರಡು ಮನಸ್ಸಿನ ಗೊಂದಲಕ್ಕೆ ತೆರೆ ಎಳೆದಿತ್ತು. ಪ್ರೀತಿ ಅನ್ನೋ ನದಿ ಎಲ್ಲೋ ಹುಟ್ಟಿ ಎಲ್ಲೆಲ್ಲೋ ಹರಿದಾಡಿದ್ರೂ ಕೊನೆಗದು ತಾನು ಸೇರ್ಬೇಕಾದ ಸಾಗರವನ್ನೇ ಸೇರುತ್ತೆ ಅನ್ನೋದು ಇಬ್ರಿಗೂ ಮನದಟ್ಟಾಗಿತ್ತು. ಇಬ್ರು ಮಾತು ಮುಗಿಸಿ ಮನೆಯಲ್ಲಿದ್ದ ವಾತ್ಸಲ್ಯ ಜೊತೆ ಮಾತನಾಡೋದಿಕ್ಕೆ ಅಂತ ಮನೆಗೆ ಬಂದಾಗ ಸವಿತಾ ಮತ್ತೆ ವಾತ್ಸಲ್ಯ ಇಬ್ರು ಮೌನವಾಗಿ ಕೂರ್ತಿದ್ರು. ಇಬ್ಬರ ಮೊಗದಲ್ಲಿದ್ದ ಬೇಸರ ಕಂಡು ಇಲ್ಲೇನೋ ನಡೀತಿದೆ ಅಂತ ಸಂತೋಷ್ ಮತ್ತೆ ಬಾಂಧವ್ಯ ಇಬ್ಬರಿಗೂ ಅರ್ಥ ಆಗಿತ್ತು. ಅವರಿಬ್ರು ಬಂದಿದ್ದನ್ನ ನೋಡಿದ ಸವಿತಾ ಗಾಬರಿಯಿಂದ, ಹೋ ಪುಟ್ಟಿ, ಸಂತು ಯಾವಾಗ ಬಂದ್ರಿ, ನೋಡ್ಲೇ ಇಲ್ಲ ಅಂತ ಹೇಳಿ ಎದ್ ನಿಂತ್ರು. ಆಗ ಬಾಂಧವ್ಯ, ಅಮ್ಮ ಯಾಕಿಷ್ಟು ಡಲ್ ಆಗಿದ್ದೀರಾ, ಇವಳು ಕೂಡ ಸೈಲೆಂಟ್ ಆಗಿ ಕೂತಿದ್ದಾಳೆ, ಏನಾಯ್ತು ಅಂತ ಹೇಳಿ ವಾತ್ಸಲ್ಯ ಹತ್ರ ಬಂದ್ಲು. ಆಗ ಸವಿತಾ, ಏನಿಲ್ಲ ಪುಟ್ಟಿ, ಇವಳು ಮೊಬೈಲ್ ಕೈ ಜಾರಿ ಬಿದ್ದು ಹೊಡೆದೋಯ್ತು. ಇದು ಇವಳಿಗೆ ನಾನು ಕೊಡಿಸ್ತಾ ಇರೋ 3ನೇ ಫೋನು. ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ಅಂತ 2 ಮಾತು ಬೈದೆ ಅಷ್ಟೇ. ಅಷ್ಟಕ್ಕೆ ಊಟ ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ಅಂತ ಅವಳನ್ನ ದೂರಿದ್ರು ಸವಿತಾ. ಆ ಕ್ಷಣಕ್ಕೆ ಸವಿತಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಾಂಧವ್ಯಳಿಗೆ ಅರ್ಥ ಆಗ್ಲೇ ಇಲ್ಲ. ವಾತ್ಸಲ್ಯಳಿಗೆ ಸವಿತಾ ಅವರು ಬೈಯೋದು ಮಾಮೂಲಿ ವಿಷಯ ಆಗೋಗ್ಬಿಟ್ಟಿತ್ತು. ಅದರಲ್ಲೂ ಅವಳ ಬೇಜವಾಬ್ದಾರಿ ತನಗೆ ಬೈಯೋದು ಹೊಸ ವಿಷಯ ಅಲ್ವೇ ಅಲ್ಲ. ಅಮ್ಮ ದುಡ್ಡಿಗೆ ತುಂಬಾ ಬೆಲೆ ಕೊಡ್ತಾರೆ, ಅನಾವಶ್ಯಕ ಖರ್ಚಿಗೆ ಅವಕಾಶ ಕೊಡೋದಿಲ್ಲ ಅಂತ ಅವಳಿಗೆ ಈಗಾಗಲೇ ಗೊತ್ತಿದ್ರಿಂದ ಇವತ್ತು ಅದೇ ರೀತಿ ಏನೋ ಆಗಿದೆ ಅಂತ ಪ್ರಶ್ನೆ ಕೇಳದೆ ಸುಮ್ಮನೆ ಆಗ್ಬಿಟ್ಲು. ಸ್ವಲ್ಪ ಹೊತ್ತು ಸವಿತಾ ಮತ್ತೆ ವಾತ್ಸಲ್ಯಳ ಜೊತೆ ಹರಟೆ ಹೊಡೆದು ಮತ್ತೆ ಮನೆಗೆ ವಾಪಸ್ ಬಂದ ಬಾಂಧವ್ಯ ಮೋಹನ್ ಅವರ ಜೊತೆ ರಾತ್ರಿ ಊಟ ಮಾಡೋದಿಕ್ಕೆ ಅಂತ ಕಾಯ್ತಾ ಇದ್ಲು. ಒಳ ಬಂದ ಬಾಂಧವ್ಯಳ ಮುಖದಲ್ಲಿದ್ದ ನಿರಾಳ ಭಾವ ಕಂಡು ಮೋಹನ್ ಏನು ಅಂತ ಎಲ್ಲ ವಿಚಾರಿಸಿದಾಗ ನಡೆದ ಎಲ್ಲಾ ವಿಷಯವನ್ನು ಅಪ್ಪನಿಗೆ ಹೇಳ್ಕೊಂಡಿದ್ಲು ಬಾಂಧವ್ಯ. ಪಪ್ಪ, ನಾನು ತಪ್ಪು ಮಾಡ್ತಾ ಇದ್ದೀನಾ? ಉಲ್ಲಾಸ್ಗೆ ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ನೀನೇ ಹೇಳಿದಾಗೆ ನಾನು ಅವನನ್ನ ಮರೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದೆ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಅವನನ್ನ ಮರೆಯೋದಿಕ್ಕಾಗೋದೇ ಇಲ್ಲ ಪಪ್ಪ ಅಂತ ನಿಜವನ್ನೇ ಹೇಳಿದ್ಲು. ಮೋಹನ್ ಅವಳನ್ನ ಸಮಾಧಾನ ಮಾಡಿ, ಪುಟ್ಟಿ, ಉಲ್ಲಾಸ್ ನಿನ್ನ ಅರ್ಥ ಮಾಡಿಕೊಂಡು ನಿನ್ನ ಇಷ್ಟಪಟ್ಟರೆ ನಿನಗಿಂತ ಖುಷಿ ಪಡೋನು ನಾನು ಅವನ ಮನಸ್ಸಿನ ನೋವೇನೆಲ್ಲ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ಯಾ. ಒಳ್ಳೇದು, ಎಲ್ಲ ಸರಿ ಹೋದ್ರೆ ನನಗೂ ಸಂತೋಷ. ನಾನು ನಿನಗೆ ಅಂತ ಹುಡುಗನ ಹುಡುಕೋದು ತಪ್ಪುತ್ತೆ ಅಂತ ತಮಾಷೆ ಮಾಡಿ ಅವಳನ್ನ ನಗಿಸಿದ್ರು. ತನ್ನ ನಿರ್ಧಾರವನ್ನ ಗೌರವಿಸಿದ ಪಪ್ಪನಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಊಟ ಮುಗಿಸಿದ್ಲು ಬಾಂಧವ್ಯ ಮತ್ತೆ ಸಂತೋಷ್ ತಮ್ಮ ಮನೆಯಿಂದ ಹೊರಟ ಮೇಲೆ ಸವಿತಾ ವಾತ್ಸಲ್ಯಳ ಹತ್ರ ಬಂದು, ನೋಡು ವಾತ್ಸಲ್ಯ, ಇಲ್ಲಿ ನಡೆದಿರೋ ಗಲಾಟೆ ಬಾಂಧವ್ಯಕ್ಕಾಗ್ಲಿ ಅಣ್ಣನ ಮನೆಯವ್ರಿಗಾಗ್ಲಿ ಗೊತ್ತಾಗಬಾರ್ದು. ನನಗೆ ಮಾತು ಕೊಟ್ಟಿರೋ ಹಾಗೆ ಭರತ್ನ ಇಲ್ಲೇ ಮರೆತು ನಾನು ಹೇಳಿದಾಗ ಕೇಳಿದ್ರೆ ಸರಿ, ಇಲ್ಲ ಅಂತ ಅಂದ್ರೆ ತಂದಿಟ್ಟಿರೋ ವಿಷ ಕುಡಿದು ನಾನು ಸತ್ತು ಹೋಗ್ತೀನಿ. ಆಮೇಲೆ ನಿನ್ಗೆ ಹೇಗ್ ಬೇಕೋ ಹಾಗೆ ಮಾಡಬಹುದು. ನಿಮ್ಮಪ್ಪನ ನಿನ್ನ ಯೋಚನೆಯಲ್ಲೇ ಜೀವ ಬಿಟ್ರು. ಇವಾಗ ಇರೋ ನಿಮ್ಮಮ್ಮನ ನಿನ್ನ ಆಸೆಗೋಸ್ಕರ ಬಲಿ ಕೊಡ್ತೀಯಾ? ಯೋಚನೆ ಮಾಡು ಅಂತ ನಿರ್ದಾಕ್ಷಿಣ್ಯವಾಗಿ ನುಡಿದು ಮನೆಯಿಂದ ಆಚೆ ಹೋಗ್ಬಿಟ್ರು. ಸವಿತಾ ಮತ್ತೆ ವಾತ್ಸಲ್ಯ ಅವ್ರ ಮುಖ ನೋಡಿದಾಗ ಇಲ್ಲೇನೋ ಸರಿ ಇಲ್ಲ ಅಂತ ಅನ್ಸಿದ್ರು ಸಂತೋಷ್ಗೆ ಗೊತ್ತಿದ್ರು ಏನು ಯೋಚನೆ ಮಾಡದೆ ಸುಮ್ಮನೆ ಆಗ್ಬಿಟ್ಟೆ. ವಾತ್ಸಲ್ಯ PUC ಓದುವಾಗ ಮೈಸೂರಿನಲ್ಲಿ ಭರತ್ ಅನ್ನೋ ಹುಡುಗನನ್ನ ಪ್ರೀತಿಸ್ತಾ ಇದ್ಲು. ಅವಳ ಈ ಪ್ರೀತಿಯ ವಿಷಯ ತಿಳಿದ ಕೂಡಲೇ ಸವಿತಾ ಮತ್ತೆ ಅವರ ಗಂಡ ಶಶಿಧರ್ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಸುಳ್ಳು ಹೇಳ್ದೆ ನೇರವಾಗಿ ತನ್ನ ಪ್ರೀತಿ ಬಗ್ಗೆ ಅಪ್ಪ ಅಮ್ಮನಲ್ಲಿ ಹೇಳ್ಕೊಂಡಿದ್ಲು ವಾತ್ಸಲ್ಯ. ಪ್ರೀತಿಗೋಸ್ಕರ ಮನೆಯವರನ್ನೆಲ್ಲ ತೊರೆದು ಬಂದು ಮದುವೆ ಆಗಿದ್ದ ಸವಿತಾ ಮತ್ತೆ ಶಶಿಧರ್ ತಮ್ಮ ಮಗಳ ಪ್ರೀತಿಗೆ ಸಾಥ್ ಕೊಟ್ಟಿದ್ರು. ಭರತ್ನನ್ನ ಮನೆಯವರೆಗೆ ಕರ್ಕೊಂಡು ಬಂದು ಇಬ್ರಿಗೂ ಪರಿಚಯ ಮಾಡಿಸಿದ್ಲು ವಾತ್ಸಲ್ಯ. ಇಬ್ರು ಓದಿನ ಕಡೆ ಗಮನ ಕೊಡಿ, ಮುಂದೆ ನಾವಿಬ್ರೇ ನಿಮ್ ಮದ್ವೆ ಮಾಡಿಸ್ತೀವಿ ಅಂತ ಶಶಿಧರ್ ಮತ್ತೆ ಸವಿತಾ ಮಾತು ಕೊಟ್ಟಿದ್ರು. ಆದ್ರೆ ಯಾವಾಗ ಶಶಿಧರ್ ಅವರಿಗೆ ಅವರ ಸಹೋದ್ಯೋಗಿಯ ಕಡೆಯಿಂದ ಭರತ್ ಬಗ್ಗೆ ತಿಳಿತೋ ಆಗ ಅವರು ಮಗಳಿಗೆ ಬುದ್ಧಿ ಹೇಳಿದ್ರು. ಭರತ್ ಬಗ್ಗೆ ಕೆಲವ್ರ ಹತ್ರ ವಿಚಾರಿಸಿದ್ದೆ ಚಿನ್ನು, ಅವರು ಅವನ ಬಗ್ಗೆ ಎಲ್ಲ ಹೇಳಿದ್ರು. ಅವನ ಹೆಸರು ಎಷ್ಟೋ ಜನ ಹುಡುಗಿರ ಜೊತೆ ಕೇಳಿ ಬರ್ತಿದೆ. ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತಿಳಿದವರೆಲ್ಲ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಅವನು ಓದಿರೋದು 10ನೇ ಕ್ಲಾಸ್ ಮಾತ್ರ. ನನ್ನ ಮಗಳ ಆಯ್ಕೆ ಸರಿಯಾಗೇ ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಮುಂದೆ ನಿನ್ನ ಅವನ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರೆ, ಆದ್ರೆ ಆ ಮಾತನ್ನ ನಾನೇ ಮುರಿದು ಹಾಕ್ತಾ ಇದ್ದೀನಿ. ಅವನನ್ನ ಮರೆತು ಬಿಡು ಅಂತ ಒಂದೇ ಮಾತಲ್ಲಿ ಹೇಳಿದ್ರು ಶಶಿಧರ್. ಆಗ ವಾತ್ಸಲ್ಯ, ಅಪ್ಪ ಹಾಗೆಲ್ಲ ಏನಿಲ್ಲ, ಅವನ ಬಗ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ. ಅವನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಓದ್ದೇ ಇರೋ ಹುಡುಗ ಆದ್ರೇನು ಅವನು ಒಳ್ಳೆಯವನು, ಸ್ವಾಭಿಮಾನಿ, ತಲೆ ಕತ್ತಿಲ್ಲ ಅಂತ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಅವನ ಪರ ವಹಿಸಿ ಮಾತಾಡಿದ್ಲು. ಹೆತ್ತವರು ಬೈದ್ ಸುಮ್ಮನಾಗ್ಸಿದ್ರು. ಆದ್ರೆ ವಾತ್ಸಲ್ಯ ಇದೆಲ್ಲ ನಮ್ದೆ ಮೊದಲಿನ ಹಾಗೆ ಭರತ್ ಜೊತೆ ಓಡಾಟ ಮುಂದುವರಿಸಿದಾಗ ಶಶಿಧರ್ ಮತ್ತೆ ಸವಿತಾ ಅವರು ಸ್ವಲ್ಪ ಒರಟಾಗಿ ವಾತ್ಸಲ್ಯಳಿಗೆ ಎಚ್ಚರಿಕೆ ನೀಡಿದ್ರು. ಪ್ರೀತಿಯಲ್ಲಿ ಬಿದ್ದಿದ್ದ ವಾತ್ಸಲ್ಯಳಿಗೆ ಅಪ್ಪ ಅಮ್ಮನ ಬುದ್ಧಿ ಮಾತು ಕೇಳೋ ತಾಳ್ಮೆ ಆಗ್ಲಿ, ಅವ್ರು ಹೇಳಿದರ ಬಗ್ಗೆ ಚಿಂತೆ ಮಾಡೋ ಯೋಚನೆ ಆಗ್ಲಿ ಇರ್ಲೇ ಇಲ್ಲ. ಭರತ್ ಜೊತೆ 1-2 ಬಾರಿ ಮಾತನಾಡಿ ವಾತ್ಸಲ್ಯಳಿಂದ ದೂರ ಆಗುವಂತ
ಅವನಿಗೆ ಹೇಳಿದ್ರೆ ಅವರ ಮಾತಿಗೆ ಜಗ್ಗದೆ ವಾತ್ಸಲ್ಯಳನ್ನ ಪಡೆದೇ ತೀರುತ್ತೇನೆ ಅಂತ ಶಶಿಧರ್ ಅವರಿಗೆ ಧಮಕಿ ಹಾಕಿ ಹೋಗಿದ್ದ. ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಒತ್ತಡದಲ್ಲಿದ್ದ ಶಶಿಧರ್ ಅವರಿಗೆ ಲೋ ಬಿಪಿ ಆಗಿ ಹೃದಯಾಘಾತವಾಗಿತ್ತು. ಅವರು ತೀರ್ಕೊಂಡ ಮೇಲೆ ಅನುಕಂಪದ ಆಧಾರದ ಮೇಲೆ ಅವ್ರ ಕೆಲಸನ ಸವಿತಾ ಅವರಿಗೆ ಕೊಟ್ಟಿದ್ರು. ಅಪ್ಪ ತೀರ್ಕೊಂಡ ಮೇಲೂ ವಾತ್ಸಲ್ಯ ಮತ್ತೆ ಭರತ್ ಓಡಾಟ ನಿಂತಿರಲಿಲ್ಲ. ವಾತ್ಸಲ್ಯ ಭರತ್ ಜೊತೆಗಿನ ಒಡನಾಟವನ್ನು ನಿಲ್ಲಿಸದೆ ಸವಿತಾ ಅವರನ್ನ ಬಲವಂತ ಮಾಡಿ ಇಂಜಿನಿಯರಿಂಗ್ ಓದೋದಿಕ್ಕೆ ಬೆಂಗಳೂರಿಗೆ ಕಳಿಸಿದ್ರು. ಸವಿತಾ ಹಾಸ್ಟೆಲ್ನಲ್ಲಿದ್ರೆ ಎಲ್ಲಿ ತನ್ನ ಹಳೆ ಚಾಳಿನ ಮುಂದುವರಿಸ್ಬಿಡ್ತಾಳೋ ಮಗಳು ಅನ್ನೋ ಭಯ ಇತ್ತು ಅವ್ರಿಗೆ. ಮೈಸೂರಿನಿಂದ ಬೆಂಗಳೂರಿಗೆ ವರ್ಗ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ರು. ವಾತ್ಸಲ್ಯ ಮೈಸೂರು ಕಡೆ ತಲೆ ಹಾಕದಾಗೆ ಬದರಿಸಿ ಅವಳನ್ನ ತಮ್ಮ ಹದ್ಬಸ್ನಲ್ಲಿ ಇಟ್ಕೊಂಡಿದ್ರು ಸವಿತಾ. ಆದರೆ ಆಗಾಗ ಭರತ್ ಬೆಂಗಳೂರಿಗೆ ಬಂದು ವಾತ್ಸಲ್ಯಳನ್ನು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದ. ಇವರಿಬ್ರು ಮಾತುಕತೆ ಫೋನ್ನಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇತ್ತು. ಸವಿತಾ ಅವರಿಗೆ ಮತ್ತೆ ತಮ್ಮ ಅಣ್ಣನ ಕುಟುಂಬ ಸಿಕ್ಕಿದ್ರಿಂದ ಖುಷಿಯಾಗಿತ್ತು. ಬಾಂಧವ್ಯ ಸಿಕ್ಕ ಸಂತೋಷದಿಂದ ಸವಿತಾ ಅವರು ವಾತ್ಸಲ್ಯಳ ಕಡೆ ಸ್ವಲ್ಪ ಗಮನ ಕೊಡೋದನ್ನ ಬಿಟ್ಬಿಟ್ಟಿದ್ರು. ಈ ಒಂದು ಅವಕಾಶವನ್ನ ತನಗೆ ಬೇಕಾದ ಹಾಗೆ ಉಪಯೋಗಿಸಿಕೊಂಡಿದ್ದ ವಾತ್ಸಲ್ಯ ಭರತ್ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಕಾಲ ಕಳೀತಾ ಇದ್ಲು. ಒಂದೆರಡು ಸಲ ವಾತ್ಸಲ್ಯ ಭರತ್ ಜೊತೆ ಫೋನಲ್ಲಿ ಮಾತಾಡಬೇಕಾದ್ರೆ ಸಂತೋಷ್ ಅದೇ ಸಮಯಕ್ಕೆ ಅವಳ ಹತ್ರ ಬಂದಾಗ ಗಾಬರಿಯಿಂದ ಕಾಲ್ ಕಟ್ ಮಾಡಿಬಿಡ್ತಾ ಇದ್ಲು. ಆದರೆ ಈ ದಿನ ಸವಿತಾ ಅವರಿಗೆ ಇವರೆಲ್ಲದ್ರ ಬಗ್ಗೆ ತಿಳಿದು ವಾತ್ಸಲ್ಯಳಿಗೆ ಚೆನ್ನಾಗಿ ಬೈದು ಇನ್ನೊಂದ್ಸಲ ಭರತ್ ಜೊತೆ ಮಾತಾಡಿದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತ ಬೆದರಿಸಿ ಅವಳನ್ನ ತಮ್ಮ ಅಂಕೆಯಲ್ಲಿಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅಮ್ಮನ ಹಠದ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ವಾತ್ಸಲ್ಯ ಏನೂ ಮಾಡೋದಕ್ಕಾಗದೆ ಒಳಗೊಳಗೆ ಸಂಕಟ ಅನುಭವಿಸ್ತಾ ಇದ್ಲು. ಹಾಗಾದ್ರೆ ಸವಿತಾ ಅವರ ಮುಂದಿನ ನಡೆ ಏನು? ವಾತ್ಸಲ್ಯ ಏನ್ ಮಾಡ್ತಾಳೆ? ಬಾಂಧವ್ಯ ತನ್ನಪ್ಪನ ಜೊತೆ ಮಾತಾಡಾದ್ಮೇಲೆ ಮುಂದೆ ಉಲ್ಲಾಸ್ ಜೊತೆ ಹೇಗೆಲ್ಲ ನಡ್ಕೊಳ್ತಾಳೆ? ಇದೆಲ್ಲವನ್ನ ತಿಳ್ಕೊಳ್ಬೇಕು ಅಂದ್ರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಹಾಗೆ ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.